ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಮೊದಲಿಗೆ ಸುಭಾಷ್ ಪತ್ರಿಜಿ ಗುರುಗಳಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ಹಾಗೂ ಇಂತಹ ಅದ್ಭುತವಾದಂತಹ ವೇದಿಕೆಯನ್ನ ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿರುವಂತಹ ಶ್ರೀ ರಂಗನಾಥ್ ಗುರುಗಳಿಗೆ ವಂದಿಸುತ್ತಾ, ಇಂದು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಏನಪ್ಪಾ ಅಂದ್ರೆ ದರ್ಬೆ. ದರ್ಬೆ ಒಂದು ಹುಲ್ಲಿನ ಜಾತಿಗೆ ಸೇರಿದಂತಹ ಸಸ್ಯ. ಹಿಂದೂ ಧರ್ಮದ ಸನಾತನ ಸಂಪ್ರದಾಯಗಳಲ್ಲಿ ದರ್ಬೆಗೆ ಅತ್ಯಂತ ಪವಿತ್ರವಾದಂತಹ ಸ್ಥಾನ ಇದೆ. ಇದನ್ನ ಪವಿತ್ರವಾದ ಹುಲ್ಲು ಎಂದು ಪರಿಗಣಿಸಲಾಗುತ್ತೆ. ಇದನ್ನ ಧಾರ್ಮಿಕ ವಿಧಾನಗಳಿಂದ ಹಿಡಿದು ವೈಜ್ಞಾನಿಕ ದೃಷ್ಟಿಕೋನದವರೆಗೆ ನಾವು ನೋಡಿದಾಗ ದರ್ಬೆಯ ಮಹತ್ವ ಬಹಳ ಅಪಾರವಾದಂತಹದು. ಅದರ ಕೆಲವೊಂದು ಅಂಶಗಳನ್ನ ನಾವಿವತ್ತು ನೋಡ್ತಾ ಹೋಗೋಣ. ಮೊದಲಿಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಏನಿದೆ ಅಂತಂದ್ರೆ ಪವಿತ್ರತೆಗಾಗಿ ಇದನ್ನ ನಾವು ಬಳಸ್ತೇವೆ. ಪುರಾಣಗಳ ಪ್ರಕಾರ ಮಹಾವಿಷ್ಣುವಿನ ರೂಪ ಎಂದು ಸಹ ಈ ದರ್ಬೆಯನ್ನ ಹೇಳ್ತೀವಿ. ಹೇಗೆ ಅಂದ್ರೆ ಮಹಾವಿಷ್ಣುವು ವರಾಹಾವತಾರವನ್ನ ತಾಳಿದಂತಹ ಸಂದರ್ಭದಲ್ಲಿ ಒಮ್ಮೆ ಮೈ ಕೊಡವಿದಾಗ ಮಹಾವಿಷ್ಣುವಿನ ರೋಮ ನೆಲದ ಮೇಲೆ ಬಿದ್ದು ದರ್ಬೆ ಆಯ್ತು ಅಂತ ಹೇಳಿ ಪುರಾಣಗಳಲ್ಲಿ ಹೇಳ್ತಾರೆ. ಹಾಗೆ ಇನ್ನೊಂದು ಕಡೆ ಕ್ಷೀರಸಾಗರದ ಮಥನದ ಸಮಯದಲ್ಲಿ ಗರುಡನು ಅಮೃತ ಕಳಶವನ್ನ ತೆಗೆದುಕೊಂಡು ಬರ್ತಾ ಇರ್ಬೇಕಾದ್ರೆ ಅದರ ಕೆಲವು ಹನಿಗಳು ಈ ಹುಲ್ಲಿನ ಮೇಲೆ ಬಿದ್ದು ದರ್ಬೆ ಇಷ್ಟು ಪವಿತ್ರ ಆಯ್ತು ಅಂತ ಸಹಿತ ನಮ್ಗೆ ಪುರಾಣಗಳಲ್ಲಿ ಉಲ್ಲೇಖಗಳನ್ನ ನಾವು ನೋಡಬಹುದು. ಇದನ್ನ ಧಾರ್ಮಿಕ ವಿಧಿವಿಧಾನಗಳಲ್ಲೂ ಸಹಿತ ನಾವು ಬಳಸ್ತೇವೆ. ದೇವತಾರ್ಚನೆ, ಹೋಮ, ಹವನ, ಪಿತೃ ಕಾರ್ಯಗಳು ಹಾಗೆ ಸಂಧ್ಯಾ ವಂದನೆಯಲ್ಲಿ ನಾವು ದರ್ಬೆಯನ್ನ ಅತ್ಯಗತ್ಯವಾಗಿ ಬಳಸ್ತೇವೆ. ಅದಕ್ಕಾಗಿ ಇದನ್ನ ಪವಿತ್ರ ಅಂತ ಹೆಸರಿನಿಂದನೂ ಸಹಿತ ಇದನ್ನ ಉಂಗುರದ ಬೆರಳಿಗೆ ಧರಿಸಲಾಗುತ್ತೆ. ಉಂಗುರದ ರೀತಿಯಲ್ಲಿ ಧರಿಸಿ ನಾವು ಈ ಒಂದು ದೇವತಾ ಕಾರ್ಯಗಳಲ್ಲಿ ಹಾಗೆ ಪಿತೃ ಕಾರ್ಯಗಳಲ್ಲಿ ನಾವು ಪಾಲ್ಗೊಳ್ತೀವಿ. ಹಾಗೆ ಧ್ಯಾನ ಮಾಡುವಾಗ ಮತ್ತೆ ಜಪ ಮಾಡುವಾಗ ದರ್ಬೆಯ ಆಸನದ ಮೇಲೆ ಕುಳಿತುಕೊಂಡು ನಾವು ಜಪ ಮಾಡಿದಾಗ ಅಥವಾ ಧ್ಯಾನ ಮಾಡಿದಾಗ ಮನಸ್ಸಿನ ಏಕಾಗ್ರತೆಗೆ ಮತ್ತೆ ಸಹಕಾರಿಯಾಗತ್ತೆ ಅಂತಾನೂ ಹೇಳ್ತಾರೆ. ಹಾಗೆ ಸಕಾರಾತ್ಮಕ ಶಕ್ತಿಯ ಸಂಕಲನಕ್ಕೆ ಇದು ಸಹಕಾರಿ ಅಂತಾನೂ ಸಹಿತ ನಂಬಲಾಗುತ್ತೆ. ಇನ್ನ ಎರಡನೇದಾಗಿ ದರ್ಬೆಯ ವೈಜ್ಞಾನಿಕ ಮಹತ್ವ ಏನಪ್ಪಾ ಅಂತದೆ ನೋಡೋದಾದ್ರೆ ಇದನ್ನ ವಿಕಿರಣ ನಿರೋಧಕ ಅಂತ ಹೇಳ್ತೀವಿ. ದರ್ಬೆಯು ನೈಸರ್ಗಿಕವಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವಿಕಿರಣಗಳನ್ನ ಹೀರಿಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಹಾಗಾಗಿ ಇದನ್ನ ವಿಕಿರಣ ನಿರೋಧಕ ಅಂತನೂ ಸಹಿತ ಬಳಸಲಾಗುತ್ತೆ. ಗ್ರಹಣ ಕಾಲದಲ್ಲಿ ನಾವು ಹೆಚ್ಚಾಗಿ ನಮಗ್ ಗೊತ್ತಿರೋ ಪ್ರಕಾರ ಹೆಚ್ಚಾಗಿ ಗ್ರಹಣ ಕಾಲದಲ್ಲಿ ಬಳಸ್ತೀವಿ ಅನ್ನೋದೇ ನಮ್ಗೆ ರೂಢಿಯಲ್ಲಿರೋದು. ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣದ ಸಮಯದಲ್ಲಿ ಹಾನಿಕಾರಕ ಕಿರಣಗಳು ಆಹಾರವನ್ನ ಕಲುಷಿತಗೊಳಿಸಬಾರದು ಅನ್ನುವಂತಹ ಉದ್ದೇಶದಿಂದ ನಮ್ಮ ಹಿರಿಯರು ಉಪ್ಪಿನಕಾಯಿ, ಹಾಲು ಅಥವಾ ನೀರು ತುಂಬಿದ ಪಾತ್ರೆಗಳ ಮೇಲೆ ದರ್ಬೆಯನ್ನ ಹಾಕುವಂತಹ ಪದ್ಧತಿಯನ್ನ ರೂಢಿಸ್ಕೊಂಡು ಬಂದಿದ್ದಾರೆ. ಅದನ್ನ ಇಂದಿಗೂ ಸಹಿತ ನಾವು ಪಾಲಿಸ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇದು ಆಹಾರದಲ್ಲಿರುವಂತಹ ಪೋಷಕಾಂಶಗಳನ್ನ ಸಂರಕ್ಷಿಸುತ್ತದೆ ಅಂತ ಹೇಳಿ ನಾವು ನಂಬ್ತೀವಿ. ಇನ್ನ ಆರೋಗ್ಯ ಮತ್ತು ಪರಿಸರದಲ್ಲಿ ಹೇಗೆ ಇದನ್ನು ಅನುಕೂಲಕಾರಿ ಅಂತ ಹೇಳೋದಾದ್ರೆ ಇದು ಔಷಧೀಯ ಗುಣವನ್ನ ಹೊಂದಿದೆ. ಆಯುರ್ವೇದದಲ್ಲಿ ದರ್ಬೆಯನ್ನ ಮೂತ್ರಪಿಂಡದ ಸಮಸ್ಯೆಗಳು, ರಕ್ತಹೀನತೆ ಮತ್ತು ದೇಹದ ಉಷ್ಣತೆಯನ್ನ ಕಡಿಮೆ ಮಾಡೋದಕ್ಕೋಸ್ಕರ ಇದನ್ನ ನಾವು ಟೀಗಳ ರೂಪದಲ್ಲಿ ಬಳಸ್ತೇವೆ. ನೆಕ್ಸ್ಟ್ ಶುದ್ಧೀಕರಣಕ್ಕಾಗಿ ಸಹಿತ ಇದನ್ನ ಬಳಸ್ತೇವೆ. ಇದು ಪರಿಸರದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕಿ ವಾತಾವರಣವನ್ನ ಶುದ್ಧವಾಗಿರಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನೊಂದು ಇದರ ಬಗ್ಗೆ ಆಸಕ್ತಿದಾಯಕವಾದಂತಹ ವಿಷಯ ಏನಪ್ಪಾ ಅಂತಂದ್ರೆ ದರ್ಬೆಯ ತುದಿ ಬಹಳ ಚೂಪಾಗಿರುತ್ತೆ. ಆದ್ದರಿಂದ ಇದನ್ನ ಸಂಸ್ಕೃತದಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿಯನ್ನ ನಾವೇನಾದ್ರೂ ಗುರುತಿಸೋದಾದ್ರೆ ಅವ್ರಿಗೇನಾದ್ರೂ ಒಂದು ಬೇಷ್ಗಿರಿ ಶಾಬಾಸ್ಗಿರಿ ಕೊಡ್ಬೇಕು ಅಂತ ಅನ್ನೋದಾದ್ರೆ ಕುಶಾಗ್ರಮತಿ ಅಂತಾನೂ ಸಹಿತ ಹೇಳ್ತೀವಿ. ಕುಶ ಅಂತ ಅಂದ್ರೆ ದರ್ಬೆ ಅಂದ್ರೆ ಅದರ ತುದಿಯಂತೆ ಚೂಪಾದಂತಹ ಮತಿಯನ್ನ ಬುದ್ಧಿಯನ್ನ ಉಳ್ಳವನು ಅಂತ ಹೇಳ್ತಾರೆ. ಒಟ್ಟಾರೆ ಹೇಳೋದಾದ್ರೆ ದರ್ಬೆಯು ಒಂದು ಬಹುಮುಖ ಉಪಯೋಗವುಳ್ಳಂತಹ ಹುಲ್ಲಿನ ಜಾತಿಯ ಸಸ್ಯ. ಇದು ಶುಷ್ಕ ವಾತಾವರಣದ ಪ್ರದೇಶಗಳಲ್ಲಿ ಬೆಳೆಯುವಂತಹ ಹುಲ್ಲು. ಅದೇ ರೀತಿ ದರ್ಬೆ ಜಾತಿಗೆ ಸೇರಿದಂತಹ ಇತರೆ ಹುಲ್ಲುಗಳನ್ನು ಸಹಿತ ನಾವು ನೋಡೋದಾದ್ರೆ ಕುಶ, ಕಷ ಹುಲ್ಲು, ಗರಿಕೆ, ನಿಂಬೆ ಹುಲ್ಲು ಇವು ಸಹಿತ ದರ್ಬೆ ಜಾತಿಗೆ ಸೇರಿದಂತಹ ಹುಲ್ಲಿನ ಸಸ್ಯಗಳು ಅಂತ ನಾವು ಹೇಳ್ಬೋದು. ಈ ಕಷ ಹುಲ್ಲು ಇದು ನೋಡೋದಕ್ಕೆ ಸ್ವಲ್ಪ ದರ್ಬೆಯಂತೆ ಇರುತ್ತೆ, ಬಿಳಿ ಬಣ್ಣದ ಹೂಗಳನ್ನ ಬಿಡುತ್ತೆ. ಇದನ್ನು ಸಹಿತ ಆಯುರ್ವೇದ ಮತ್ತೆ ಔಷಧಿಗಳ ತಯಾರಿಕೆಯಲ್ಲಿ
ಬಳಸ್ತಾರೆ. ಹಾಗೆ ಧಾರ್ಮಿಕ ವಿಧಿಗಳಲ್ಲಿ ದರ್ಬೆ ಏನಾದ್ರೂ ದೊರೆಯದೇ ಇರುವಂತಹ ಪಕ್ಷದಲ್ಲಿ ಈ ಕಷಹುಲ್ಲನ್ನು ಸಹಿತ ಬಳಸ್ತೇವೆ. ಇನ್ನು ಗರಿಕೆ, ಇದು ಕೂಡ ಹುಲ್ಲಿನ ಕುಟುಂಬಕ್ಕೆ ಸೇರಿದಂತಹ ಒಂದು ಸಸ್ಯ. ದರ್ಬೆ ಎತ್ತರವಾಗಿ ಬೆಳೆದ್ರೆ ಇದು ನೆಲದ ಮೇಲೆ ಹರಡಿಕೊಂಡಿರುತ್ತೆ. ಗಣಪತಿ ಪೂಜೆಯಲ್ಲಿ ನಾವು ಗರಿಕೆಯನ್ನ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಈ ಗರಿಕೆ ವಿಷಯವಾಗಿ ನಮ್ಮ ನಾಗರತ್ನ ಮೇಡಮ್ ಆಲ್ರೆಡಿ ಹಿಂದಿನ ತರಗತಿಗಳಲ್ಲಿ ತುಂಬಾ ವಿವರವಾಗಿ ಹೇಳಿದ್ದಾರೆ. ಇನ್ನು ನಿಂಬೆ ಹುಲ್ಲು, ಇದು ಸಹಿತ ಹುಲ್ಲಿನ ಜಾತಿಗೆ ಸೇರಿದಂತಹ ಉದ್ದನೆ ಎಲೆಗಳನ್ನು ಹೊಂದಿರುವಂತಹ ಒಂದು ಸಸ್ಯ. ಇದು ಬಹಳ ಸುಗಂಧ ಭರಿತವಾಗಿದೆ. ಇದು ಇಂದಿನ ದಿನಮಾನಗಳಲ್ಲಂತೂ ನಿಂಬೆ ಹುಲ್ಲು ಹೆಚ್ಚು ಪ್ರಾಶಸ್ತ್ಯವನ್ನ ಪಡ್ಕೊಳ್ತಾ ಬಂದಿದೆ. ಯಾಕಪ್ಪ ಅಂದ್ರೆ ಹೆಚ್ಚಾಗಿ ಆಹಾರ ಮತ್ತೆ ಟೀಗಳ ತಯಾರಿಕೆಯಲ್ಲಿ ನಾವು ಈ ನಿಂಬೆ ಹುಲ್ಲನ್ನ ಬಳಸ್ತಾ ಇದ್ದೀವಿ. ಒಟ್ಟಾರೆ ಬಹಳ ಮಹತ್ವವನ್ನ ಹೊಂದಿರುವುದರಿಂದ ಈ ದರ್ಬೆಯನ್ನ ಆಯುರ್ವೇದದ ಪಂಚತೃಣ ಅಂತನೂ ಸಹಿತ ಹೇಳ್ತೀವಿ. ಅಂದ್ರೆ 5 ಹುಲ್ಲುಗಳು ಆಯುರ್ವೇದದಲ್ಲಿ ಬಹಳ ಮಹತ್ವವನ್ನ ಪಡ್ಕೊಳ್ತವೆ. ಅದರಲ್ಲಿ ಮೊದಲನೇ ಸ್ಥಾನವನ್ನ ಈ ದರ್ಬೆ ಪಡ್ಕೊಳ್ಳೋದ್ರಿಂದ ಇದನ್ನ ಬಹಳ ಮುಖ್ಯವಾದಂತಹ ಒಂದು ವಸ್ತು, ಪವಿತ್ರಂ ಪಂಚತೃಣ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಒಟ್ಟಾರೆ ಹೇಳೋದಾದ್ರೆ ಈ ದರ್ಬೆಯು ವೈಜ್ಞಾನಿಕವಾಗಿ, ಧಾರ್ಮಿಕ ವಿಧಿವಿಧಾನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಸಹಿತ ಬಹಳ ಪವಿತ್ರವಾದಂತಹ ವಸ್ತು ಅಂತ ಹೇಳ್ತಾ ಇಂದಿನ ನನ್ನ ವಿಷಯವನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.